ನಾನು ಈಗಾಗಲೇ ಹೇಳ್ತಾ ಇದ್ದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಇನ್ನ ಸಪರೇಟ್ ಆಗಿ ಕೇಸ್ಗಳು ದಾಖಲಾಗೋ ಸಾಧ್ಯತೆ ಇದೆ ಅಂತ. ರಾಜಭವನದ ಆದೇಶದ ಪ್ರತಿ ಸಿಕ್ಕ ಬಳಿಕ ಎಫ್ಐಆರ್ ಆಗುವ ಸಾಧ್ಯತೆ ಕೂಡ ಇದೆ. ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಕಂಟಕ. ಫೇಕ್ಸ್ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗೋ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗೋ ಸಾಧ್ಯತೆ ಇದೆ. ರಾಜಭವನದ ಆದೇಶದ ಪ್ರತಿ ಸಿಕ್ಕ ಬಳಿಕ ಮೈಸೂರು ಲೋಕಾಯುಕ್ತದಲ್ಲೇ ಎಫ್ಐಆರ್ ದಾಖಲಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಮೂಡಾ ಕೇಸ್ ಆಗಿರೋದ್ರಿಂದ ಪ್ರಾಸಿಕ್ಯೂಷನ್ ಅನುಮತಿಯ ಲೆಟರ್ ಸಿಗಬೇಕು. ಆದೇಶದ ಲೆಟರ್ ಸಿಕ್ಕ ಕೂಡಲೇ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲೇ ಎಫ್ಐಆರ್ ಅನ್ನ ದಾಖಲು ಮಾಡೋ ಸಾಧ್ಯತೆ ಇದೆ. ಮತ್ತೆ ಉರುಳಾಗುತ್ತೆ ಸಿದ್ದರಾಮಯ್ಯನವರಿಗೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಾಗ್ತಾ ಇರೋದು. ಒಟ್ಟಾರೆ ಮೂಡಾ ಹಗರಣ ಏನು ಆಗುತ್ತೆ, ಸಿಎಂ ಹಣೆ ಬರಹದಲ್ಲಿ ಏನಿದೆ ಗೊತ್ತಿಲ್ಲ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್, ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮೂಡಾ ಹಗರಣ ಮೂಡಾ ಅನ್ನುವಂತ ವಿಚಾರ ಒಂದಷ್ಟು ದಿನದಿಂದ ಸಿಎಂ ಸುತ್ತಾನೇ ಇದೆ, ದೊಡ್ಡ ಸುರುಳಿಯಾಗಿ. ಎಲ್ಲೋ ಒಂದು ಕಡೆ ಸಿಎಂಗೆ ಮೂಡಾ ಹಗರಣ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಿತ್ತು. ರಾಜಭವನಕ್ಕೆ ಮೇಲಿಂದ ಮೇಲೆ ಲೆಟರ್ಗಳು ಹೋಗ್ತಾ ಇತ್ತು, ಬಿಜೆಪಿ ಅವರಾಗಿರ್ಬೋದು, ಜೆಡಿಎಸ್ ನವರಾಗಿರ್ಬೋದು, ಸಾಮಾಜಿಕ ಕಾರ್ಯಕರ್ತರು ಅಂತ. ಸೊ ಇದೀಗ ಟಿಜೆ ಅಬ್ರಹಾಂ ಅವರು ಕೊಟ್ಟಂತಹ ಒಂದು ದೂರು ಜೊತೆಗೆ ಪ್ರಾಸಿಕ್ಯೂಷನ್ಗೆ ಕೇಳಿದ ಅನುಮತಿಗೆ ಒಪ್ಪಿಗೆ ಸಿಕ್ಕಿದೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ? ಮೊದಲನೇದು ಪವಿತ್ರ, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೂಡಾ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರಾಗಿರುವ ಟಿಜೆ ಅಬ್ರಾಮ್ ಅವರು ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಈಗಾಗಲೇ ಮೂಡಾ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನು ಕೂಡ ರಾಜ್ಯಪಾಲರಿಗೆ ಒಪ್ಪಿಸಿದ್ರು. ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಟಿಜೆ ಅಬ್ರಾಮ್ ಅವರು ರಾಜ್ಯಪಾಲರಿಗೆ ಒಂದು ಮನವಿ ಕೂಡ ಮಾಡಿಕೊಂಡಿದ್ರು. ಆ ಒಂದು ದೂರಿನ ಮೇರೆಗೆ ಈಗಾಗಲೇ ರಾಜ್ಯಪಾಲರು ಸಾಕಷ್ಟು ದಿನಗಳ ಕಾಲ ಒಂದು ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮತ್ತೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಏನು ಒಂದು ರೀತಿ ಉತ್ತರವನ್ನು ಕೂಡ ಒಂದು ನೋಟಿಸ್ ಕೂಡ ಕಳಿಸಿದ್ರು ಸಿಎಂಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಮತ್ತೆ ಸಂಪುಟದ ನಿರ್ಧಾರವು ಕೂಡ ಆ ಎರಡೂ ಉತ್ತರವು ಕೂಡ ರಾಜ್ಯಪಾಲರ ಭವನಕ್ಕೆ ಕೂಡ ತಲುಪಿತ್ತು. ರಾಜ್ಯಪಾಲರು ಕೂಡ ಅದನ್ನು ಕೂಡ ಗಮನಿಸಿ ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿಲ್ಲ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರದ ನಾಯಕರು ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿಲ್ಲ, ನಮ್ಮ ಉತ್ತರ ಅವರಿಗೆ ಸಮಂಜಸ ಅನಿಸುತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಸಾಕಷ್ಟು ಬಾರಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಆದ್ರೆ ಇದೀಗ ಆಗಿರ್ತಕ್ಕಂತ ಒಂದು ಬೆಳವಣಿಗೆ ಅದು ಬೇರೆ ಆಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳಿ ಬಂದಿರತಕ್ಕಂತ ಮೂಡಾ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಟಿಜೆ ಅಬ್ರಾಮ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂಥದ್ದನ್ನ ಏನು ದೂರು ಕೊಟ್ಟಿದ್ರು, ಆ ದೂರಿನ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಇದೀಗ ಆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತದ್ದು. ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಸಿಎಂ ಸಿದ್ದರಾಮಯ್ಯನವರ ಒಂದು ಏನು ದೂರು ಏನು ಕೇಳಿ ಬಂದಿದೆ ಅವರ ವಿರುದ್ಧವಾಗಿ ಅದಕ್ಕೆ ತನಿಖೆ ನಡೆಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ರಾಜ್ಯ ಭವನದಿಂದ ಆದೇಶ ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಮೂಡಾ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಮೈಸೂರಿನ ಲೋಕಾಯುಕ್ತದಲ್ಲಿ ಏನು ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಟಿಜೆ ಅಬ್ರಾಮ್ ಅವರು ದೂರನ್ನ ಕೊಟ್ಟಿದ್ರು. ಅದಾದ ಬಳಿಕ ಅಲ್ಲಿ ಯಾವುದೇ ರೀತಿ ಪ್ರಕ್ರಿಯೆ ನಡೆಯೋದಿಲ್ಲ, ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಮಾತ್ರ ಇಲ್ಲಿ ಒಂದ್ ಕಡೆ ಅವರ ವಿರುದ್ಧವಾಗಿ ತನಿಖೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾಹಿತಿ ಇತ್ತು. ಹಾಗಾಗಿ ನೇರವಾಗಿ ಅಬ್ರಾಮ್ ಅವರು ರಾಜ್ಯಪಾಲರಿಗೆ ಬಂದು ಒಂದು ದೂರನ್ನ ಕೊಡ್ತಾರೆ. ಅದರ ಮೇರೆಗೆ ಈಗ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಭ್ರಷ್ಟಾಚಾರದ ಒಂದು ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಅವರ ವಿರುದ್ಧವಾಗಿ ಮೈಸೂರಿನ ಲೋಕಾಯುಕ್ತದಲ್ಲಿ ದೂರು ದಾಖಲಾಗುವಂತ ಸಾಧ್ಯತೆ ಏನು ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಈಗಾಗಲೇ
TJ ಅಬ್ರಾಮ್ ಅವರಿಗೆ ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರು ಬರುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದರಂತೆ TJ ಅಬ್ರಾಮ್ ಅವರು ಕೂಡ ಈಗಾಗಲೇ ಮಡಿಕೇರಿಯಲ್ಲಿ ಇರ್ತಕ್ಕಂಥವರು ಮಡಿಕೇರಿಯಿಂದ ನೇರವಾಗಿ ಬೆಂಗಳೂರಿಗೆ ಬಂದು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಪ್ರಮುಖವಾಗಿ ಇನ್ನೂ ಕೂಡ ಹೆಚ್ಚಿನ ಒಂದಿಷ್ಟು ದಾಖಲೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಏನೇನೋ ಒಂದು ಪುರಾವೆಗಳಿದಾವೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಬನ್ನಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ರಾಜ್ಯಪಾಲರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ರಾಜ್ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಹಾಗಾಗಿ TJ ಅಬ್ರಾಮ್ ಅವರಿಗೆ ಎಲ್ಲೋ ಒಂದ್ ಕಡೆ ಜಯ ಸಿಕ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಏನು CM ಸಿದ್ದರಾಮಯ್ಯನವರ ನಿವಾಸಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಏನು ಶಾಲಿನಿ ರಜನೀಶ್ ಅವರು ಕೂಡ CM ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇಲ್ಲಿ ಪವಿತ್ರ ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಇವತ್ತು ಆಗಿರುವಂಥದ್ದು. ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಒಂದಿಷ್ಟು ಸಂಘರ್ಷ ಶುರುವಾಯಿತು ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದ್ ಕಡೆ ಸುದ್ದಿ ಆಗ್ತಾ ಇದೆ. ಪವಿತ್ರ, ಖಂಡಿತ ಬಸವರಾಜ್, ನೀವು ಹೇಳ್ದಂಗೆ ಯಾಕಂದ್ರೆ ಹಿಂದೆ ಬಿಜೆಪಿ ನಾಯಕರು ಯಾವಾಗ ನಾವು ರಾಜ್ಯ ಭವನವನ್ನ ಮುತ್ತಿಗೆ ಹಾಕ್ತಿವಿ ಅಥವಾ ರಾಜ್ಯಪಾಲರಿಗೆ ನಾವು ಒಂದು ಲೆಟರ್ನ ಕೊಡ್ತೀವಿ ಅಂತ ಹೋಗ್ತಾರೆ, ಇದೆಲ್ಲವೂ ಕೂಡ ರಾಜ್ಯಪಾಲರು ದೆಹಲಿಗೆ ಹೋಗಿ ಬಂದ ಬಳಿಕ ಆಗ್ತಾ ಇರುವಂತಹ ಡೆವಲಪ್ಮೆಂಟ್. ಎಲ್ಲೋ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ನಡೆದುಕೊಳ್ತಿದ್ದಾರೆ ಅಂತ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡ್ತಲೇ ಬಂದಿದ್ದಾರೆ. ಸೊ ಈಗ ಫೈನಲಿ ಪ್ರಾಸಿಕ್ಯೂಷನ್ಗೆ ಹೋಗಿರೋದು ಮತ್ತಷ್ಟು ನಿಕ್ಕಿ ಆಗುತ್ತೆ ಅವ್ರಿಗೆ ಈ ವಿಚಾರ. ಅಂದ್ರೆ ನಮಗೆ ಕನ್ಫರ್ಮ್ ಆಗೋಯ್ತು ಇವರು ಕೇಂದ್ರ ಸರ್ಕಾರವನ್ನೇ ಪಾಲನೆ ಮಾಡ್ತಿದ್ದಾರೆ ಅನ್ನುವಂತಹ ಆಪಾದನೆ ಬಂದ್ರು ಬರಬಹುದು ಮುಂದೆ. ಖಂಡಿತವಾಗ್ಲೂ ಪವಿತ್ರ, ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಕೊಡಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಹಲವು ಸಚಿವರಾಗಿರ್ಬೋದು, CM ಸಿದ್ದರಾಮಯ್ಯವರು ಕೂಡ ಆಗಿರ್ಬೋದು, ಎಲ್ಲರೂ ಕೂಡ ರಾಜ್ಯಪಾಲರು ಅನುಮತಿ ಕೊಡೋದಿಲ್ಲ, ಯಾವುದೇ ರೀತಿಯ ಆರೋಪದಲ್ಲಿ TJ ಅಬ್ರಾಮ್ ಅವರು ಕೊಟ್ಟಿರ್ತಕ್ಕಂಥ ಆರೋಪದಲ್ಲಿ ಒಂದು ರೀತಿಯಲ್ಲಿ ಯಾವುದೇ ರೀತಿ ಹುರುಳಿಲ್ಲ, ದಾಖಲೆಗಳು ಕೂಡ ಇಲ್ಲ ಅನ್ನುವಂಥದ್ದನ್ನು ಕೂಡ ಪದೇ ಪದೇ ಹೇಳ್ತಾ ಇದ್ರು. ಒಂದು ವೇಳೆ ಏನಾದರೂ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಅದು ಕೇಂದ್ರ ಸರ್ಕಾರದ ಅನುಮತಿ ಮೇರೆಗೆ ಅವರು ಕೊಟ್ಟಂತೆ ಕಾಣುತ್ತೆ. ಯಾಕಂತಂದ್ರೆ ಇದರಲ್ಲಿ ಯಾವುದೇ ರೀತಿ ಎವಿಡೆನ್ಸ್ ಕೂಡ ಇಲ್ಲ. ಒಂದ್ ಕಡೆ ಸುಳ್ಳು ಆರೋಪ ಇದು. TJ ಅಬ್ರಾಮ್ ಅವರ ಹಿನ್ನೆಲೆ ಕೂಡ ಸರಿ ಇಲ್ಲ. ಹಾಗಾಗಿ ಅವರು ಕೊಟ್ಟಿರ್ತಕ್ಕಂಥ ದೂರನ್ನ ಅವರು ಪರಿಗಣನೆಗೆ ತೆಗೆದುಕೊಳ್ಳಬಾರದು ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಬಾರಿ ಪ್ರಸ್ತಾಪ ಮಾಡ್ತಾ ಇದ್ರು. ಆದ್ರೆ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆ ರಾಜ್ಯ ಸರ್ಕಾರ ಒಂದ್ ಕಡೆ ರಾಜ್ಯಪಾಲರು ಅವರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಬಹುದು. ಮತ್ತೆ ಕೇಂದ್ರದ ಅನುಮತಿಯಂತೆ ಇವರು ನಡೆದುಕೊಳ್ತಾ ಇದ್ದಾರೆ, ಕೇಂದ್ರದ ಒಂದು ಒತ್ತಡದಿಂದ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ರಾಜ್ಯಪಾಲರು ನಿಜವಾಗಿಯೂ ಕೂಡ ಅದರಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಅವರು ಅನುಮತಿ ಕೊಟ್ಟಿಲ್ಲ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಹೇಳಿದಂತೆ ಇವರು ನಡೆದುಕೊಳ್ತಾ ಇದ್ದಾರೆ. ರಾಜ್ಯಪಾಲರು ಅವರ ಅಧಿಕಾರವನ್ನ ದುರ್ಬಳಕೆ ಮಾಡಿ ರಾಜ್ಯ ಸರ್ಕಾರವನ್ನ ಹತ್ತಿಕ್ಕುವಂತ ಪ್ರಯತ್ನಕ್ಕೆ ರಾಜ್ಯಪಾಲರಿಂದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ದೂರು ಕೂಡ ಮಾಡಬಹುದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ರಾಜ್ಯ ಸರ್ಕಾರದ ಏನು ಸಚಿವರಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ಪವಿತ್ರ ಈಗ CM ಸಿದ್ದರಾಮಯ್ಯನವರಿಗೆ ಮುಂದಿರ್ತಕ್ಕಂಥ ನಡೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮುಂದಿರುವಂತ ನಡೆ ಏನಂತಂದ್ರೆ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೊರೆ ಹೋಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಹೇಳ್ತಾ ಇದ್ರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ರೆ ಏನು ಮುಂದಿನ ನಡೆ ಅನ್ನುವಂತ ಹೇಳುವಂತ ಸಂದರ್ಭದಲ್ಲಿ ನಾವು ಕೋರ್ಟ್ಗೆ ಹೋಗ್ತೇವೆ, ನಮಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ, ನ್ಯಾಯಾಲಯ ನಮಗೆ ನ್ಯಾಯವನ್ನು ಒದಗಿಸಿ ಕೊಡುತ್ತೆ, ನ್ಯಾಯದ ಪರವಾಗಿ ನ್ಯಾಯಾಲಯ ಇರುವಂತದ್ದು ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾ ಇದ್ರು. ಹಾಗಾಗಿ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯನವರಿಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮುಂದಿರ್ತಕ್ಕಂಥ ಒಂದು ದಾರಿ ಅಂತಂದ್ರೆ ಹೈಕೋರ್ಟ್ ನಲ್ಲಿ ಹೋಗಿ ರಾಜ್ಯಪಾಲರ ಒಂದು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದನ್ನ ಪ್ರಶ್ನಿಸುವಂತ ಹಕ್ಕು ಕೂಡ ಈಗಾಗಲೇ ಏನು CM ಸಿದ್ದರಾಮಯ್ಯನವರಿಗೆ ಇರುವಂತದ್ದು. ಹಾಗಾಗಿ ನ್ಯಾಯಾಲಯ ಮತ್ತೆ ರಾಜ್ಯಪಾಲರ ಒಂದು ಆದೇಶ ಎರಡೂ ಕೂಡ ಸಂಘರ್ಷಕ್ಕೆ ಶುರುವಾಗುವಂತದ್ದು. ಪವಿತ್ರ, ಖಂಡಿತ ಬಸವರಾಜ್, ಇನ್ನೊಂದಿಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ನನಗಿರುವಂತದ್ದು ಅಂದ್ರೆ ಈಗ ಮುಡಾ ಹಗರಣ ಉರುಳಾಗಿದಂತೂ ಹೌದು, ಬಟ್ ಇದರಿಂದ ಬಚಾವ್ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಸಿದ್ದರಾಮಯ್ಯನವರ ಹೆಸರು ಯಾವ ದಾಖಲೆಯಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಅನ್ನೋದೊಂದಿತ್ತು. ಬಟ್ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ವಿವಿಧ FIRಗಳು ದಾಖಲಾಗಬಹುದು. ಕೇವಲ TJ ಅಬ್ರಹಾಂ ಮಾತ್ರ ಅಲ್ಲ, ಬೇರೆ ಬೇರೆಯವರು ಕೂಡ FIR ಅನ್ನ ದಾಖಲು ಮಾಡಬಹುದು. ಅವ್ರ ಮೇಲೆ ಇನ್ ಕೇಸ್ ಏನಾದ್ರೂ ದಾಖಲಾದ್ರೆ FIRಗಳು ಅವ್ರು ಮತ್ತೆ ಏನು CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂತಹ ಅನಿವಾರ್ಯತೆ ಬಂದು ಒದಗತ್ತಾ? ಯಾಕಂದ್ರೆ ಈಗ ಹತ್ರದಲ್ಲೇ ಬೈ ಎಲೆಕ್ಷನ್ಗಳು ಕೂಡ ಇರೋದ್ರಿಂದಾಗಿ ಎಲ್ಲೋ ಸರ್ಕಾರದ ಒಂದು ಕಾನ್ಸಂಟ್ರೇಟ್ ಬೇರೆ ಕಡೆಗೆ ಹೋಗ್ಬಿಡತ್ತೆ, ಏನ್ ಆಗಬಹುದು ಅಂತ?
ಪವಿತ್ರ, ಈಗಾಗಲೇ ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅನುಮತಿ ಕೊಟ್ಟ ಬಳಿಕ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಮುಂದಿರ್ತಕ್ಕಂಥ ದಾರಿ ಏನಂತಂದ್ರೆ ಈಗಾಗಲೇ ಹೈಕೋರ್ಟ್ ಮೊರೆ ಹೋಗುವಂಥದ್ದು. ಈಗ ಏನು TJ ಅಬ್ರಾಮ್ ಅವರು ದೂರನ್ನ ಕೊಟ್ಟಿರ್ತಕ್ಕಂಥದ್ದು, ಈಗ ಅದು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ಆದೇಶ ಸಿಕ್ಕ ತಕ್ಷಣವೇ ಮೈಸೂರಿನ ಲೋಕಾಯುಕ್ತ ಕೋರ್ಟ್ನಲ್ಲಿ ಅದು FIR ಕೂಡ ದಾಖಲಾಗುತ್ತೆ. ಅದಾದ ಬಳಿಕ ಹಲವು ಈಗಾಗಲೇ ಸ್ನೇಹಮಯಿ ಅನ್ನುವರು ಕೂಡ ಒಂದ್ ಕಡೆ ದೂರನ್ನ ಒಂದು ಸಲ್ಲಿಸಿದ್ರು. ಹಲವಾರು ಸಾಮಾಜಿಕ ಕಾರ್ಯಕರ್ತರು ದೂರಂತ ಸಲ್ಲಿಸಿದಂತ ಸಂದರ್ಭದಲ್ಲಿ ಆ ದೂರುಗಳನ್ನು ಕೂಡ ಲೋಕಾಯುಕ್ತದಲ್ಲಿ ದೂರು ಕೊಟ್ಟರೆ ಅದನ್ನ ಲೋಕಾಯುಕ್ತರು ಕೂಡ FIR ದಾಖಲಿಸಬೇಕು. ಯಾಕಂತಂದ್ರೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಆದೇಶ ಬಂದ ಬಳಿಕ FIR ಕೂಡ ಆಗಬಹುದು. ಹಾಗಾಗಿ ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟೇ ಬಿಡಬೇಕಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಈಗ ದೂರನ್ನ ಕೊಟ್ಟಿರಂತ ಸಂದರ್ಭದಲ್ಲಿ, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಈಗ ತಕ್ಷಣವೇ ಅವರು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಸುಳ್ಳು. ಯಾಕಂತಂದ್ರೆ ಕೋರ್ಟ್ ನಲ್ಲಿ ಕೂಡ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ರಾಜೀನಾಮೆ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ಕೋರ್ಟ್ ಮೊರೆ ಹೋಗಬಹುದು ಅನ್ನುವಂಥದ್ದು ಯಾವುದೇ ರೀತಿ ಕಾಯ್ದೆಯಲ್ಲಿ ಇಲ್ಲ. ಅವರು ಕೋರ್ಟ್ ನಲ್ಲಿ ಹೋಗಿ ಕೂಡ ಅದನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಕೋರ್ಟ್ ಕೂಡ ಸಮಂಜಸವಾಗಿರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತೆ. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಿದೆ ಇದು ಸರಿ ಇದೆಯಾ ಅಥವಾ ಏನಾದ್ರೂ ಇಲ್ಲಿ ಒತ್ತಡ ಇದೆ, ಇವನ್ನೆಲ್ಲವೂ ಕೂಡ ಪರಿಶೀಲನೆ ನಡೆಸ್ತಾರೆ. ಅದಾದ ಬಳಿಕ ಕೋರ್ಟ್ ನಲ್ಲಿಯೂ ಕೂಡ ಇದಕ್ಕೆ ಅನುಮತಿ ಸಿಕ್ಕರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ತನಿಖೆ ಕೂಡ ಕೈಗೊಳ್ಳುವಂತದಕ್ಕೆ ಕೋರ್ಟೇ ಆದೇಶ ಕೊಟ್ಟರೆ ಎಲ್ಲ ಒಂದು ಕಡೆ ಇದು ಸಿಎಂ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗುತ್ತೆ. ಅದಾದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಏನಾದ್ರೂ ಅವ್ರನ್ನ ರಾಜೀನಾಮೆ ಕೊಟ್ಟು ನೀವು ತನಿಖೆಗೆ ಹೋಗಿ ಅನ್ನುವಂತ ಆದ್ರೆ ಅವರು ರಾಜೀನಾಮೆ ಕೊಡಬಹುದು. ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಡದೇ ಕೂಡ ತನಿಖೆಯನ್ನ ಎದುರಿಸಬಹುದು ಅಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಕಾನೂನಲ್ಲಿ ಅಂತ ಅವಕಾಶ ಇದೆ. ಯಾಕಂತಂದ್ರೆ ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಜೈಲಿನಲ್ಲಿ ಇದ್ರೂ ಕೂಡ ಅವರು ರಾಜೀನಾಮೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದಿಲ್ಲ. ಆದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಏನಾದ್ರೂ ಇದು ಪಕ್ಷಕ್ಕೆ ಮುಜುಗರ ಉಂಟು ಮಾಡುತ್ತೆ, ಪಕ್ಷಕ್ಕೆ ಹಾನಿ ಆಗುತ್ತೆ, ಹಾಗಾಗಿ ನೀವು ರಾಜೀನಾಮೆ ಕೊಟ್ಟು ಈ ತನಿಖೆಯನ್ನು ಎದುರಿಸಿ ತನಿಖೆ ಅದು ಪೂರ್ಣಗೊಂಡ ಮೇಲೆ ನೀವು ನಿರಪರಾಧಿ, ಯಾವುದೇ ರೀತಿ ಇದರಲ್ಲಿ ಹುರುಳಿಲ್ಲ ಅನ್ನುವಂಥ ಸಾಬೀತಾದ್ರೆ ಅವಾಗ ನೀವು ಸಿಎಂ ಸ್ಥಾನವನ್ನು ಅಲಂಕರಿಸಿ ಅನ್ನುವಂಥದ್ದು ಏನಾದರೂ ಸೂಚನೆ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ನೀವು ಹೇಳಿದಾಗೆ ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವಂತ ಪ್ರಸಂಗ ಬರುತ್ತೆ. ಆದ್ರೆ ಇದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಇರುವಂತ ನಿರ್ಧಾರ. ಪವಿತ್ರ, ಬಸವರಾಜ್, ಇನ್ನೊಂದು ಈಗಾಗಲೇ ಸಿದ್ದರಾಮಯ್ಯನವರ ಫ್ಯಾಮಿಲಿ ವಿಚಾರ ಅಂದ್ರೆ ಅವರ ಪಾರ್ವತಮ್ಮನವರು ಇರ್ಬೋದು, ಅವರ ವೈಫ್ ಜೊತೆಗೆ ಅವರ ಮೈದುನ ಮಲ್ಲಿಕಾರ್ಜುನ್ ಇರಬಹುದು, ಅವರಿಗೆ ಯಾವ ರೀತಿ ಸಂಕಷ್ಟ ಆಗುತ್ತೆ ಅಂತ. ಯಾಕಂದ್ರೆ ದೂರ್ನಲ್ಲಿ ಮೊದಲು ಸಿದ್ದರಾಮಯ್ಯನವರು A1 ಹಾಗೆ A2 ಅಂತ ಸ್ನೇಹಮಯಿ ಕೃಷ್ಣ ಅವರು ಒಂದು ದೂರನ್ನ ದಾಖಲು ಮಾಡಿದಾಗ ಒಂದು FIR ಅಲ್ಲಿ ಕೂಡ ಇತ್ತು. ಸೊ ಹಾಗಾಗಿ ಅವ್ರ ಫ್ಯಾಮಿಲಿಗೆ ಯಾವ ರೀತಿಯಾಗಿ ಇದು ಎಫೆಕ್ಟ್ ಆಗಬಹುದು ಅಂತ. ಪವಿತ್ರ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಒಂದು ವಿರುದ್ಧವಾಗಿ ದೂರು ಕೊಟ್ಟಿರ್ತಕ್ಕಂಥ ಇದರಲ್ಲಿ ಪ್ರಮುಖವಾಗಿ ಇವರು ಪ್ರಭಾವವನ್ನ ಬೆಳೆಸಿದ್ದಾರೆ. ಆ ಒಂದು ಜಮೀನನ್ನ ಅದು ಮೂಡಾಕೆ ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಭೂಮಿ, ಅದನ್ನ ಒಂದ್ ಕಡೆ ತೋರಿಸಿಕೊಂಡು ಒಂದ್ ಕಡೆ ಇವರು ಪರಿಹಾರವನ್ನ ತೆಗೆದುಕೊಂಡಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ. ಇದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಅವರ ಒಂದು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಅವರ ಪ್ರಭಾವವನ್ನ ಬೀರಿ ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಹಣವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ. ಇನ್ನೊಂದು ಪ್ರಮುಖವಾಗಿ ಇದು ಎಲ್ಲೋ ಒಂದು ಕಡೆ ಇದು ಸರ್ಕಾರಿ ಭೂಮಿಯನ್ನ ಸಿಎಂ ಸಿದ್ದರಾಮಯ್ಯನವರ ಏನು ಅವರು ಭಾವ ಏರಿದ್ದಾರೆ, ಅವರು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ದಾನದ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದೇ ಇದು ತಪ್ಪು ಅನ್ನುವಂಥದ್ದು ಒಂದ್ ಕಡೆ ಇರುವಂಥದ್ದು. ಹಾಗಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಯವರ ಮೇಲೂ ಕೂಡ ಇಲ್ಲಿ ದೂರು ಬರಬಹುದು. ಇನ್ನೊಂದು ಪ್ರಮುಖವಾಗಿ ಅವರ ಏನು ಸಿದ್ದರಾಮಯ್ಯನವರ ಪತ್ನಿಯವರ ಏನು ಸಹೋದರ ಏನಿದ್ದಾರೆ ಅವ್ರ ಮೇಲೂ ಕೂಡ ದೂರು ದಾಖಲಾಗಬಹುದು. ಯಾಕಂದ್ರೆ ಪ್ರಮುಖವಾಗಿ ಇದು ಸಿಎಂ ಸಿದ್ದರಾಮಯ್ಯನವರು ಪ್ರಭಾವ ಬೆಳೆಸಿದ್ದಾರೆ ಅನ್ನುವಂಥದ್ದು ಮಾತ್ರ ಇಲ್ಲಿ ಆರೋಪ ಇರುವಂಥದ್ದು. ಇವರು ಯಾವುದೇ ರೀತಿ ಅದರಲ್ಲಿ ಇವರ ಹೆಸರಿಗೂ ಕೂಡ ಅದು ಜಮೀನಿಲ್ಲ, ಈಗ ಬಂದಿರತಕ್ಕಂಥ ಸೈಟು ಕೂಡ ಇವರ ಹೆಸರಿಗಿಲ್ಲ. ಆದರೆ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಏನಂತಂದ್ರೆ ಇದರಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಮಾತ್ರ ಇಲ್ಲಿ ಪ್ರಮುಖವಾಗಿ ಹೆಚ್ಚಾಗಿರುವಂಥದ್ದು. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಮತ್ತೆ ಅವರ ಬಾಮೈದ, ಹಾಗಾಗಿ ಅವರ ಇಬ್ಬರ ಮೇಲೂ ಕೂಡ ಅಲ್ಲಿ ಕೂಡ ತನಿಖೆ ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆ ಇರುವಂಥದ್ದು. ಆದ್ರೆ ಇದೀಗ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಈಗ ಸಿಎಂ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇವರೇ ಇಂತ ಒಂದು ದುರ್ಬಳಕೆ ಮಾಡಿಕೊಂಡ್ರೆ ಮುಂದಿನ ರಾಜ್ಯದಲ್ಲಿ ಇರ್ತಕ್ಕಂಥ ಸ್ಥಿತಿಗತಿ ಏನು ಅನ್ನುವಂಥದ್ದು ಇಲ್ಲಿ ಹಾಗೆ ಸಂಪರ್ಕದಲ್ಲಿರಿ ಬಸವರಾಜ್, ಮತ್ತೆ ಮಾತನಾಡ್ತೀನಿ. ಒಂದು ಬ್ರೇಕಿಂಗ್ ಸಿಗ್ತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದಾರೆ, ಸಿಕ್ಕಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಜಿ ಪರಮೇಶ್ವರ್. ಮನೆ ಗೃಹ ಮಂತ್ರಿಗಳು ಕಾನೂನು ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವ
ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸಿಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವ ಅನಿವಾರ್ಯತೆ ಕೂಡ ಇಲ್ಲ. ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನ ಮಾಡ್ತೀವಿ, ನಾವು ಸಿದ್ಧರಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯ ಹಿನ್ನೆಲೆ ಕೆಲವೇ ಕ್ಷಣಗಳಲ್ಲಿ ರಾಜಭವನದಿಂದ ಅಧಿಕೃತ ಆದೇಶ ಹೊರಬೀಳತ್ತೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ರಾಜಭವನದಿಂದ ತಲುಪಲಿದೆ ಅಧಿಕೃತವಾದ ಆದೇಶ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟ ಹಿನ್ನೆಲೆ ಕೆಲವೇ ಕ್ಷಣಗಳಲ್ಲಿ ರಾಜಭವನದಿಂದ ಅಧಿಕೃತ ಆದೇಶ ಕೆಲವೇ ಕ್ಷಣಗಳಲ್ಲಿ ತಲುಪತ್ತೆ. ಮತ್ತೆ ಮಾತನಾಡ್ಸೋಣ. ಬಸವರಾಜ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್ ಹೇಳ್ತಾ ಇದ್ರೆ ಅವ್ರ ಫ್ಯಾಮಿಲಿ ವಿಚಾರಕ್ಕೆ, ಜೊತೆಗೆ ಈಗ ಜಿ ಪರಮೇಶ್ವರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ, ರಾಜೀನಾಮೆ ಇಲ್ಲ ಅನ್ನುವಂಥ ವಿಚಾರ. ಪವಿತ್ರ, ಖಂಡಿತವಾಗ್ಲೂ ಇದೀಗ ಏನು ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಗೃಹ ಸಚಿವರು, ಅವರು ಕೂಡ ಈಗ ನಾನು ಹಿಂದೆ ಏನು ಹೇಳಿದೆ ಇವಾಗಲೇ ಹೇಳಿರ್ತಕ್ಕಂಥದ್ದು ಅಂದ್ರೆ ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟೇ ಬಿಡಬೇಕಾ ಅನ್ನುವಂಥದ್ದು ಏನಿತ್ತು ಅದು ಯಾವುದೇ ರೀತಿ ಇಲ್ಲ ಅನ್ನುವಂಥದ್ದು ಮಾತು ಹೇಳಿದೆ. ಅದೇ ರೀತಿಯಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಇದೀಗ ಹೇಳಿರುವಂಥದ್ದು. ಪ್ರಮುಖವಾಗಿ ಈಗ ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು ಏನಂತಂದ್ರೆ, ಈಗಾಗಲೇ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರಿಗೆ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿರತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ. ಯಾವುದೇ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಅವರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಸುಳ್ಳು. ಅವರು ರಾಜೀನಾಮೆ ಕೊಡೋದು ಇಲ್ಲ. ನಾವು ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸ್ತೇವೆ, ಅದಾದ ಬಳಿಕ ನಾವು ಮುಂದಿನ ಹೋರಾಟವನ್ನ ಒಂದು ಕೈಗೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಪರಮೇಶ್ವರ್ ಹೇಳಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸ್ತಾರೆ. ಮುಂದಿನ ಹೋರಾಟಗಳೇನು, ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಪ್ರಶ್ನೆ ಮಾಡಬಹುದು, ಮುಂದೆ ನಮಗೆ ಕೋರ್ಟ್ ನಲ್ಲಿ ಏನೆಲ್ಲ ತೀರ್ಪುಗಳು ಬರಬಹುದು, ಹಿಂದೆ ಆಗಿರ್ತಕ್ಕಂಥ ತೀರ್ಪುಗಳು ಯಾವ ರೀತಿಯಾಗಿದ್ದಾವೆ, ಹಿಂದೆ ಹಲವಾರು ರಾಜ್ಯಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಸಂಘರ್ಷ ಎದ್ದಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಕೆಲವೊಂದು ಬಾರಿ ಪ್ರಕರಣಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರ ಒಂದು ದೂರನ್ನ, ರಾಜ್ಯಪಾಲರ ಅನುಮತಿಯನ್ನ ಪ್ರಶ್ನಿಸಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದಕ್ಕೆ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ, ಇವೆಲ್ಲವನ್ನು ಕೂಡ ಇವತ್ತು ಸಮಗ್ರವಾಗಿ ಕಾನೂನು ತಜ್ಞರ ಜೊತೆ ಸಿಎಂ ಸಿದ್ದರಾಮಯ್ಯವರು ಚರ್ಚೆ ನಡೆಸ್ತಾರೆ. ಅದಾದ ಬಳಿಕ ಅವರ ನಿರ್ಧಾರವನ್ನ ಕೈಗೊಳ್ತಾರೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ರಾಜಭವನದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ನೋಟಿಫಿಕೇಶನ್, ಅಧಿಕೃತವಾದಂತ ಒಂದು ನೋಟಿಫಿಕೇಶನ್ ಪತ್ರ ಕೈ ಸೇರುತ್ತೆ. ಆದೇಶದ ಪತ್ರ ಕೈ ಸೇರಿದ ನಂತರ ಏನೆಲ್ಲ ಬದಲಾವಣೆಗಳು ಆಗಬಹುದು, ಸರ್ಕಾರದ ಮೇಲೆ ಬೇರೆ ಬೇರೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳುತ್ತಾರೆ ಅಥವಾ ಯಾವೆಲ್ಲ FIR ಗಳು ದಾಖಲಾಗುತ್ತೆ, ಇವೆಲ್ಲವನ್ನ ಕೂಡ ನಾವು ಕಾದು ನೋಡ್ಬೇಕು. ಅದೆಷ್ಟು ಈ ಕ್ಷಣದ ಅಪ್ಡೇಟ್.